ಮುಟ್ಟಾದಾಗ ವರಮಹಾಲಕ್ಷ್ಮಿ ವ್ರತ ಮಾಡಬಹುದೇ, ವಿಧವೆ ಸ್ತ್ರೀಯರು ಪೂಜೆ ಮಾಡಬಹುದೇ ಎಂಬುದನ್ನು ಈ ವಿಡಿಯೋ ಮೂಲಕ ತಿಳಿಯೋಣ. ಶ್ರಾವಣ ಮಾಸದ ಶುಕ್ರವಾರದಂದು ಆಚರಿಸಲ್ಪಡುವ ಶ್ರೀ ವರಮಹಾಲಕ್ಷ್ಮಿ ವ್ರತವು ಮಹಿಳೆಯರ ಜೀವನದಲ್ಲಿ ಅತ್ಯಂತ ಪವಿತ್ರವಾದ ಮಹತ್ವಪೂರ್ಣವಾದ ದಿನವಾಗಿದೆ. ಲಕ್ಷ್ಮೀ ದೇವಿಯನ್ನು ಮನಸಾರೆ ಪ್ರಾರ್ಥಿಸಿ ಕುಟುಂಬದಲ್ಲಿ ಐಶ್ವರ್ಯ, ಸಂಸಾರದಲ್ಲಿ ನೆಮ್ಮದಿ, ಗಂಡು ಮಕ್ಕಳ ಆರೋಗ್ಯಕ್ಕಾಗಿ ಮಾಡುವ ಈ ವ್ರತದ ಆಚರಣೆಗೆ ಹಲವರು ಆತುರದಿಂದ ಕಾಯುತ್ತಿರುತ್ತಾರೆ. ಆದರೆ ಕೆಲವೊಮ್ಮೆ ಎರಡು ಮುಖ್ಯ ಪ್ರಶ್ನೆಗಳು ನಮ್ಮ ಮನಸ್ಸಿಗೆ ಬರುತ್ತವೆ. ಮೊದಲನೇ ಪ್ರಶ್ನೆ, ಮುಟ್ಟಾದ ಮಹಿಳೆ ವ್ರತವನ್ನು ಮಾಡಬಹುದೇ? ಎರಡನೆಯದು, ವಿಧವೆಯರು ಈ ವ್ರತ ಆಚರಿಸಬಹುದೇ? ಈ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಶಾಂತವಾಗಿ, ಭಾವಪೂರ್ವಕವಾಗಿ ಮತ್ತು ಸತ್ಯಾಧಾರಿತವಾಗಿ ಉತ್ತರ ಮಾಡುವ ಪ್ರಯತ್ನವನ್ನ ಮಾಡಿದ್ದೇನೆ. ಪ್ರಶ್ನೆ 1, ಮುಟ್ಟಾದ ಹೆಣ್ಣು ಮಕ್ಕಳು ವರಮಹಾಲಕ್ಷ್ಮಿ ವ್ರತವನ್ನು ಮಾಡಬಹುದೇ? ಈ ಪ್ರಶ್ನೆ ಪ್ರತಿ ವರ್ಷವೂ ಬರುವ ಹಬ್ಬದ ಸಮಯದಲ್ಲಿ ಬಹುಮಟ್ಟಿಗೆ ಕೇಳಲಾಗುತ್ತದೆ. ನಮ್ಮಲ್ಲೂ ಬಹುಜನ ಈ ಬಗ್ಗೆ ಸಂಶಯದಲ್ಲಿ ಇರುತ್ತಾರೆ. ನಿಜಕ್ಕೂ ನಾವು ಏನು ತಿಳಿದುಕೊಳ್ಳಬೇಕು ಎಂದರೆ, ಹೆಣ್ಣು ಮಕ್ಕಳಿಗೆ ಮುಟ್ಟು ಅಥವಾ ಪೀರಿಯಡ್ಸ್ ಅನ್ನೋದು ದೋಷವಲ್ಲ. ಅದು ಪ್ರಕೃತಿಯ ನಿಯಮ. ಅದು ಹೆಣ್ಣು ಮಕ್ಕಳ ದೈಹಿಕ ಬೆಳವಣಿಗೆಯ ಒಂದು ಭಾಗ. ಯಾರಾದರೂ ಪೀರಿಯಡ್ಸ್ ಆಗಿಲ್ಲ ಅಂದ್ರೆ ಅವರು ದೈಹಿಕವಾಗಿ ಸಮಸ್ಯೆಯಲ್ಲಿದ್ದು ಎಂದು ವೈದ್ಯರ ಹತ್ತಿರ ಓಡ್ತಾರೆ. ಆದರೆ ಪೀರಿಯಡ್ಸ್ ಆಗೋದು ಶುದ್ಧತೆಯ ವಿರೋಧವಲ್ಲ, ಅದು ಆರೋಗ್ಯದ ಸಂಕೇತ. ಆದರೆ ಪುರಾತನ ಕಾಲದಲ್ಲಿ ಈ ಸಂದರ್ಭದಲ್ಲಿ ಸ್ವಚ್ಛತೆ ರಕ್ಷಿಸುವ ಸೂಕ್ತ ವ್ಯವಸ್ಥೆಗಳು ಇರಲಿಲ್ಲ. ಬಟ್ಟೆಗಳಿಂದ ರಕ್ತ ಹರಿಯುವ ಸಮಸ್ಯೆ, ಹಾಸಿಗೆಯ ಮೇಲೆ ರಕ್ತದ ಕಲೆ ಇತ್ಯಾದಿ ಕಾರಣಗಳಿಂದ ಮಹಿಳೆಯರನ್ನು ಬೇರ್ಪಡಿಸುತ್ತಿದ್ದರು. ಇದು ಆರೋಗ್ಯದ ದೃಷ್ಟಿಯಿಂದ ನಡೆದ ನಿಯಮವಾಗಿತ್ತು. ಆದರೆ ಇಂದು ಸ್ಯಾನಿಟರಿ ಪ್ಯಾಡ್, ಹೈಜೀನ್ ಇತ್ಯಾದಿ ವ್ಯವಸ್ಥೆಗಳು ಇರುವುದರಿಂದ ಇಂತಹ ಮಾನಸಿಕ ಅಸ್ಪೃಶ್ಯತೆ ಬೇಡ. ಹಾಗಾದರೆ ದೇವಾಲಯ, ನದಿ ಸ್ನಾನ ಅಥವಾ ಪವಿತ್ರ ಯಜ್ಞಗಳಲ್ಲಿ ಭಾಗವಹಿಸಬಾರದು ಎಂಬ ನಿಬಂಧನೆಗಳ ಅರ್ಥವೇನು ತಿಳಿಯೋಣ. ಅವುಗಳು ನೈತಿಕ ಅಥವಾ ಧಾರ್ಮಿಕ ದಂಡನೆಯಾಗಿ ಬರುವುದಿಲ್ಲ. ಅದು ದೇಹದಲ್ಲಿ ಉಂಟಾಗಬಹುದಾದ ಉತ್ಸಾಹದ ಇಳಿಜಾರು, ಅಂದರೆ ಮೂಡ್ ಸ್ವಿಂಗ್ಸ್ ಅಥವಾ ಹಾರ್ಮೋನ್ ಇಂಬ್ಯಾಲೆನ್ಸ್. ಗಮನಿಸಿ, ಸ್ವಸುರಕ್ಷಾ ದೃಷ್ಟಿಯಿಂದ ತಾತ್ಕಾಲಿಕ ವಿರಮಣ ಮಾತ್ರ. ದೇವರ ತಯಾರಿಗೆ ಪೀರಿಯಡ್ಸ್ ಆಗುವಂತಹ ಅಂಬುಜಾಚಿ ಜಾತ್ರೆಯ ಉದಾಹರಣೆಯಲ್ಲಿ ನಮಗೆ ಗೊತ್ತಿದೆ. ಕಾಮಾಖ್ಯ ದೇವಿಯ ರಜದ ಕಾಲದಲ್ಲಿ ದೇವಾಲಯ ಬಂದ್ ಮಾಡಲಾಗುತ್ತದೆ. ಆದರೆ ಅದೇ ಸಮಯದಲ್ಲಿ ಆ ದೇವಿಯ ರಕ್ತ ಸ್ನಾನದ ಬಟ್ಟೆಯನ್ನೇ ಪ್ರಸಾದವಾಗಿ ಕೊಡಲಾಗುತ್ತದೆ. ಇದರ ಅರ್ಥ ಎಂತಹುದು ಗೊತ್ತಾ? ಪೀರಿಯಡ್ಸ್ ದೋಷವಲ್ಲ. ಹೀಗಿರುವಾಗ ನಿಮ್ಮ ಮನಸ್ಸಿನಲ್ಲಿ ಶುದ್ಧತೆ, ಭಕ್ತಿ, ಧೈರ್ಯ ಇರುವಾಗ ಪೀರಿಯಡ್ ಸಮಯದಲ್ಲೂ ಮನೆಯಲ್ಲೇ ಶಾಂತವಾಗಿ ಸಾದಗಿತನದಿಂದ ವರಮಹಾಲಕ್ಷ್ಮಿ ಪೂಜೆ ಮಾಡಬಹುದು. ಯಾವುದೇ ನಿಜವಾದ ಶಾಸ್ತ್ರಗಳಲ್ಲಿ ಇದನ್ನು ನಿಷಿದ್ಧ ಮಾಡಿಲ್ಲ. ದೇಹ ಶ್ರಮಕ್ಕೆ ತಯಾರಾಗಿಲ್ಲದಿದ್ದರೆ ವಿಶ್ರಾಂತಿಯಾಗಿ ಕುಳಿತುಕೊಳ್ಳಿ. ಆದರೆ ಪೂಜೆ ಮಾಡೋ ಮನಸ್ಸಿದ್ರೆ ಖಂಡಿತ ಧೈರ್ಯವಾಗಿ ಮಾಡಿ. ಭಯ, ಗಿಲ್ಟಿ ಅಥವಾ ಏನಾದ್ರೂ ತೊಂದರೆ ಆಗುತ್ತಾ ಎಂಬ ಮನೋಭಾವನೆ ಬೇಡ. ಪ್ರಶ್ನೆ 2, ವಿಧವೆಯರು ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಬಹುದಾ? ಇನ್ನೊಂದು ಮುಖ್ಯ ಸಂಶಯ, ಗಂಡನನ್ನು ಕಳೆದುಕೊಂಡ ವಿಧವೆಯಾದ ಸ್ತ್ರೀಯರು ವರಮಹಾಲಕ್ಷ್ಮಿ ವ್ರತ ಅಥವಾ ಮಾಂಗಲ್ಯ ಸಂಬಂಧಿತ ಪೂಜೆಗಳನ್ನು ಮಾಡಬಹುದಾ? ಸಹಜವಾಗಿ ಬಹುಮಂದಿ ಮುತ್ತೈದೆ ಹೆಂಗಸರು ವಿಧವೆಯರಿಂದ ಅರಿಶಿಣ, ಕುಂಕುಮ ಸ್ವೀಕರಿಸುವುದಿಲ್ಲ. ತಾಂಬೂಲ, ಹೂವಿನ ಬಳೆ ಕೂಡ ತಿರಸ್ಕರಿಸುತ್ತಾರೆ. ಅವರ ನಂಬಿಕೆಯಂತೆ ವಿಧವೆಯರಿಂದ ಮುಟ್ಟಾದ ಬಗೆಯ ಅಶುದ್ಧತೆ ಒಬ್ಬರ ಮಾಂಗಲ್ಯಕ್ಕೂ ಹಾನಿಕಾರಕ ಎಂಬ ಭ್ರಮೆ ಇದೆ. ಆದರೆ ಇದಕ್ಕೆ ಯಾವುದೇ ಧಾರ್ಮಿಕ ಶಾಸ್ತ್ರ, ವೇದ, ಉಪನಿಷತ್ತಿನಲ್ಲಿ ಸ್ಪಷ್ಟವಾದ ನಿಷೇಧವಿಲ್ಲ. ಇದು ಒಂದು ಸಮಾಜದ ನಿರ್ಮಿತ ಮಾದರಿಯ ಭಾವನೆ. ಪುರಾತನ ಕಾಲದಲ್ಲಿಯೂ ಕೂಡ ಮಡಿವಂತರು ಮನೆಗಳಲ್ಲಿ ಮಡಿಯ ಅಡುಗೆಯನ್ನೇ ಮಾಡುವವರು ವಿಧವೆಯರೇ ಆಗಿದ್ದರು. ಅವರು ದೇವರಿಗೆ ಬೆಲೆ ಕೊಡುವಂತಹ ಶಾಸ್ತ್ರ ಪೂಜೆಗಳನ್ನು ಮಾಡುತ್ತಿದ್ದರು. ಅಂದರೆ ಅವರಿಗೆ ಪವಿತ್ರತೆಯ ಅರ್ಹತೆ ಇತ್ತು ಎಂಬುದು ಸ್ಪಷ್ಟ. ವಿಧವೆಯಾಗಿ ಜೀವನ ಸಾಗಿಸುತ್ತಿರುವ ಮಹಿಳೆಗೆ ಮನೆ ಕಟ್ಟಿ ಕುಟುಂಬ ನಂಬಿಕೊಂಡಿರುವ ಮಕ್ಕಳಿಗೆ ಆಕೆಯ ತಾಯಿನ ಮನಸ್ಸು, ಧೈರ್ಯ, ಶ್ರದ್ಧೆ ಮತ್ತು ನಂಬಿಕೆ ಇರುತ್ತದೆ. ಅಂದ್ರೆ ಅವಳು ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡೋದು ನಿಷಿದ್ಧವಲ್ಲ. ಪುನಃ ತಪ್ಪಾಗಿ ಹೇಳಲಾಗುತ್ತಿರುವುದು ಏನಪ್ಪಾ ಅಂದ್ರೆ, ಗಂಡನಿಲ್ಲದವಳು ಪವಿತ್ರವಲ್ಲ ಎಂಬ ಅರ್ಥ. ಅದು ಸತ್ಯವಲ್ಲ. ಗಂಡ ಇದ್ದರೂ ಹೆಂಗಸಾಗಿ ಗಂಡನಿಗೆ ಶ್ರದ್ಧೆ ಇಲ್ಲದವಳಿಗಿಂತ ಗಂಡನು ಇಲ್ಲದಿದ್ದರೂ ಸಂಸ್ಕಾರದಿಂದ ಬದುಕೋ ಹೆಂಗಸೇ ಶ್ರೇಷ್ಠ. ಇಂದು ಕೆಲವೊಬ್ಬರು ಹೆಣ್ಣು ಮಕ್ಕಳನ್ನೇ ತಾರತಮ್ಯ ಮಾಡ್ತಿರ್ತಾರೆ.
ಅವಳು ಮುಟ್ಟಾಗಿದ್ದಾಳೆ, ಅವಳು ವಿಧವೆ, ಅವಳನ್ನು ಮುಟ್ಟಬೇಡಿ, ಅವಳನ್ನು ಮನೆಗೆ ಕರೆಯಬೇಡಿ ಎಂಬ ಮಾತುಗಳನ್ನು ಬಿಟ್ಟರೆ ನಿಜವಾದ ಧಾರ್ಮಿಕ ಭಕ್ತಿಯಿಂದ ನಾವು ದೂರವಾಗಿರ್ತೀವಿ. ದೇವರನ್ನು ನಾವು ಮನೆಗೆ ಕರೆಯುತ್ತಿದ್ದೇವೆ, ಆದರೆ ಯಾರಿಗೆ ಕರೆಯಬೇಕು ಯಾರಿಗೆ ಬೇಡ ಅಂತ ತಾರತಮ್ಯ ಮಾಡ್ತಾ ಇದ್ರೆ ದೇವರ ಅನುಗ್ರಹವು ದೂರವಾಗಬಹುದು. ಪೂಜೆ ಮಾಡುವಾಗ ಎಷ್ಟು ಶ್ರದ್ಧೆ ಮುಖ್ಯ ಅನ್ನೋದು ಕೂಡ ಗಮನದಲ್ಲಿಟ್ಕೋಬೇಕು. ನಿಮ್ಮ ಮನಸ್ಸಿನಲ್ಲಿ ಅಮ್ಮನನ್ನು ಪೂಜಿಸುವ ಶುದ್ಧ ಭಾವನೆ, ಧೈರ್ಯ, ನಂಬಿಕೆ ಇರುವಾಗ ಪೀರಿಯಡ್ಸ್, ವಿಧವತ್ವ ಯಾವ ಕಾರಣಕ್ಕೂ ಪೂಜೆಗೆ ಅಡ್ಡಿಯಾಗಬಾರದು. ಹೊರಗಿನ ನಿಯಮ, ನಂಬಿಕೆ, ಜನಪ್ರಚಾರದಿಂದ ನಿಮ್ಮ ಮನಸ್ಸು ತಲ್ಲಣವಾಗಬಾರದು. ನಿಮ್ಮ ಮನಸ್ಸು ತಾನಾಗಿಯೇ ನಿರ್ಧರಿಸಲಿ, ನಾನು ವರಮಹಾಲಕ್ಷ್ಮಿ ಪೂಜೆ ಮಾಡಬೇಕು, ನಾನು ಮಾಡಬಲ್ಲೆ ಅಂತ ಧೈರ್ಯ. ಅಮ್ಮನವರ ಅನುಗ್ರಹ ನಿಷ್ಕಳಂಕವಾದ ಪ್ರೇಮದ ಪ್ರತೀಕ. ನಿಮ್ಮ ನಿಷ್ಠೆ, ಭಕ್ತಿಗೆ ಅವರು ಸ್ಪಂದಿಸುತ್ತಾರೆ. ಕೊನೆಯದಾಗಿ ಹೇಳುವುದಾದರೆ, ಮುಟ್ಟಾದ ಹೆಣ್ಣು ಮಕ್ಕಳು, ವಿಧವೆಯರು ಶ್ರೀ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಬಹುದು. ಅದು ನಿಮ್ಮ ಶ್ರದ್ಧೆ, ನಂಬಿಕೆ, ಭಕ್ತಿ ಮತ್ತು ದೈಹಿಕ ಶಕ್ತಿಯ ಮೇಲೆ ಅವಲಂಬಿತವಾಗಿದೆ. ದೇವರ ಪೂಜೆಯಲ್ಲಿ ಅಸ್ಪೃಶ್ಯತೆ, ಗಿಲ್ಟ್, ಭಯ ಈ ಎಲ್ಲವೂ ದೂಷಣೀಯ ಮನಸ್ಸಿನಿಂದ ಬರುತ್ತವೆ. ದೇವರು ಶುದ್ಧ ಮನಸ್ಸಿನ ಶ್ರದ್ಧೆಯನ್ನು ಮಾತ್ರ ನೋಡುತ್ತಾನೆ. ಎಲ್ಲರಿಗೂ ಶುಭವಾಗಲಿ. ಈ ವರಮಹಾಲಕ್ಷ್ಮಿ ವ್ರತ ನಿಮಗೆ, ನಿಮ್ಮ ಮನೆ ಮಕ್ಕಳಿಗೆ, ನಿಮ್ಮ ಕುಟುಂಬಕ್ಕೆ ಭಕ್ತಿ, ಶ್ರದ್ಧೆ, ಧೈರ್ಯ, ಧನ, ಧಾನ್ಯ, ಐಶ್ವರ್ಯ, ಆರೋಗ್ಯ ಮತ್ತು ಸದುಪಾಯಗಳ ಅನುಗ್ರಹವನ್ನು ನೀಡಲಿ ಎಂದು ಹಾರೈಸೋಣ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು. ಇದೇ ರೀತಿ ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.